ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಸಾಂಬಾರ್ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದನ್ನು ನಾವು ವರ್ಷಾನುಗಟ್ಟಲೆ ಇಟ್ಟರೂ ಕೂಡ ಇದು ಹಾಳಾಗದ ರೀತಿ ಕರೆಕ್ಟು ಪ್ರಮಾಣದಲ್ಲಿ ನೀಟಾಗಿ ಯಾವ ರೀತಿ ಪದಾರ್ಥಗಳನ್ನು ಹುರಿದು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ನಾವು ಸುಮಾರು ಒಂದು 30-35 ರೀತಿಯ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡೋದ್ರಿಂದ ಇದು ಅತಿ ಹೆಚ್ಚು ಹೈ ಪ್ರೋಟೀನನ್ನು ಹೊಂದಿರುತ್ತೆ. ಸೊ ನಾವು ಈ ಥರ ಸಾಂಬಾರ್ ಪೌಡರನ್ನು ಒಂದು ಸರ್ತಿ ಮಾಡಿಟ್ಕೊಳೋದ್ರಿಂದ ವರ್ಷಗಟ್ಟಲೆ ಇಟ್ಟರು ಕೂಡ ಇದು ಹಾಳಾಗಲ್ಲ. ಸೊ ಅದಕ್ಕೆ ನಾವು ಏನೇನು ಪದಾರ್ಥನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನಾನು ಒಂದೊಂದಾಗಿ ಉರಿಬೇಕಾದ್ರೆ ಅದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಹೇಳ್ತೀನಿ ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ತಗೋಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಮೊದಲಿಗೆ ನಾವಿಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾವು ಇಲ್ಲಿ 500 ಗ್ರಾಮ್ ಅಂದರೆ ಒಂದು ಅರ್ಧ ಕೆಜಿಯಷ್ಟು ಧನಿಯಾ, ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ, ನಾವು ಯಾವಾಗಲೂ ದಪ್ಪ ತಳದ ಬಾಣಲೆಯಿಂದನೇ ನಾವು ಈ ಥರ ನೀಟಾಗಿ ಹುರ್ಕೋಬೇಕು. ಇದನ್ನು ಈ ಥರ ಅಗಲವಾದಂತಹ ಒಂದು ಇದಕ್ಕೆ ತೆಗಿಬೇಕು. ತೆಗೆದುಬಿಟ್ಟು ನೆಕ್ಸ್ಟ್ ನಾವೇನು ಉಳಿದಿರ್ತಕ್ಕಂಥ ಧನಿಯಾ ಇರುತ್ತಲ್ಲ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕರೆಕ್ಟು ಪ್ರಮಾಣದಲ್ಲಿ ಅಳತೆಯಲ್ಲಿ ಹುರಿಬೇಕು. ಅದಾದಮೇಲೆ ಅದಕ್ಕೆ ನೆಕ್ಸ್ಟು ನಾವು ಜೀರಿಗೆನ ಹಾಕ್ಕೋಬೇಕು. ಅದನ್ನು ಕೂಡ ಅಷ್ಟೇ, ಅದನ್ನು ಕೂಡ ಅರ್ಧ ಕೆಜಿಯಷ್ಟು ನಾವು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸೀದೋಗುತ್ತೆ. ಅದಕ್ಕೆ ನಾವು ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಸಹ ಜೀರಿಗೆ ಅಂತ ಕರೀತಾರೆ. ಸೊ ಇದನ್ನು ಸಹ ಜೀರಿಗೆ ಅಂದರೆ ನೋಡಿ, ಎರಡು ವ್ಯತ್ಯಾಸ ಎಷ್ಟು ಗೊತ್ತಾಗ್ತಿದೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ಸಾಂಬಾರು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ತಗೊಂಡು ಈ ಥರ ಬಿಸಿ ಮಾಡಿ ಹಾಕ್ಕೋಬೇಕು. ಸೊ ನಾವು ಇದಕ್ಕೆ ಮೊದಲನೇದಾಗಿ ಜೀರಿಗೆ, ಧನಿಯಾ ಈ ಥರ ಎಲ್ಲ ಪದಾರ್ಥನ ಹುರಿದ್ವಿ. ನೆಕ್ಸ್ಟ್ ಇವಾಗ ನಾವು ಕಾಳುಗಳನ್ನು ಹುರ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಕಡಲೆಬೇಳೆನ ತಗೋಬೇಕು. ಇಲ್ಲಿ ಅಷ್ಟು 1/4 ಕೆಜಿಯಷ್ಟು ಕಡಲೆಬೇಳೆನ ತಗೊಂಡು ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉತ್ಕೋಬೇಕು. ಅಂದರೆ ಒಂದು ಪದಾರ್ಥ ಒಂದು ಕಡಲೆಬೇಳೆನ ಕನಿಷ್ಠ ಅಂದರೂ ನಾವು ಒಂದು 10-15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ನಾವು ತೊಗರಿಬೇಳೆನೂ ಅಷ್ಟೇ ಪ್ರಮಾಣದಲ್ಲಿ 1/4 ಕೆಜಿಯಷ್ಟು ತಗೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಲೋ ಫ್ಲೇಮಲ್ಲಿ ಕಾಳುಗಳನ್ನು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ನಮಗೆ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು ನಾವು ಅದಕ್ಕೆ ಉದ್ದಿನಬೇಳೆನ ಹಾಕ್ಕೋಬೇಕು. ಅದನ್ನು ಅಷ್ಟೇ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗಿಲ್ಲಿ ತುಂಬ ಟೈಮ್ ಹಿಡಿಯುವಂತಹ ಕೆಲಸ ಯಾವುದಪ್ಪ ಅಂದರೆ ಕಾಳುಗಳನ್ನು ನೀಟಾಗಿ ಫ್ರೈ ಮಾಡ್ಕೊಳೋದು. ನೆಕ್ಸ್ಟು ಅದೇ ಪ್ರಮಾಣದ ಅಳತೆಯಲ್ಲಿ ಹೆಸರು ಕಾಳನ್ನು ತಗೋಬೇಕು. ಹೆಸರು ಕಾಳನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನಾವೆಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಳಗಡೆ ಕಾಳುಗಳು ಫ್ರೈ ಆಗ್ತವೆ. ಅದಾದಮೇಲೆ ಬೇಳೆನ ಇವಾಗ ನಾವು ಅಷ್ಟೇ ಪ್ರಮಾಣದಲ್ಲಿ 1/4 ಕೆಜಿಯಷ್ಟು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಒಂದು 1/4 ಕೆಜಿಯಷ್ಟು ಕಡಲೆನ ಹಾಕ್ಕೋಬೇಕು. ಕಡಲೆನ ತುಂಬ ಹೊತ್ತು ನಾವು ಫ್ರೈ ಮಾಡ್ಕೋಬಾರ್ದು, ಜಸ್ಟ್ ಈ ಥರ ಬಿಸಿ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ನಾವಿಲ್ಲಿ ಹುರುಳಿ ಕಾಳನ್ನು ಹಾಕ್ಕೋಬೇಕು. ಅದನ್ನು ಅಷ್ಟೇ ಒಂದು 150 ಗ್ರಾಮಷ್ಟು ಹುರುಳಿ ಕಾಳನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದು ನಮಗೆ ಚಿಟಪಟ ಅಂತ ಸಿಡಿಬೇಕು. ಆ ಥರ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಈ ಕಾಳಿಗೆನೆ ಹಾಕಬೇಕು. ಕೊನೆಯದಾಗಿ ಕಡಲೆಕಾಳನ್ನು ಹಾಕಬೇಕು. ಈ ಕಡಲೆಕಾಳು ಚೆನ್ನಾಗಿ ರೋಸ್ಟ್ ಆದಮೇಲೆ ಹೆಂಗಾಗುತ್ತೆ ಅಂದರೆ ನಾವು ಕೈಯಲ್ಲಿ ಈ ಥರ ಮುಟ್ಟಿದ್ರೇ ಸಾಕು, ಅದು ಹೋಳಾಗುತ್ತೆ. ಸೊ ಆ ಥರ ನಾವು ಉರಿಗಡಲೆ ರೀತಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೊನೆಯದಾಗಿ ಇಲ್ಲಿ ನಾವು ಅಕ್ಕಿನ ಹಾಕ್ಕೋಬೇಕು. ಅದನ್ನು ಅಷ್ಟೇ ಒಂದು 100 ಗ್ರಾಮಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ನಾವು ಈಗೇನು ಆಲ್ರೆಡಿ ಹುರಿದಿರ್ತಕ್ಕಂತಹ ಕಾಳುಗಳಿಗೆ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಈ ಕಾಳುಗಳನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಸಾಂಬಾರು ಪುಡಿನ ನಾವು ಅಷ್ಟು ದಿನಗಳ ಕಾಲ ಇಟ್ಟರೂ ಕೂಡ ಅದು ಹಾಳಾಗಲ್ಲ. ಈಗ ನಾವು ಮಸಾಲೆ ಪದಾರ್ಥನ ಹುರ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 50 ಗ್ರಾಮಷ್ಟು ಕಾಳು ಮೆಣಸನ್ನು ಹುರ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು.
ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು 100 ಗ್ರಾಮಷ್ಟು ಮೆಂತ್ಯ ಕಾಳನ್ನು ಹಾಕ್ಕೋಬೇಕು. ಮೆಂತ್ಯ ಕಾಳನ್ನು ಅಷ್ಟೇ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಬೇಕು. ಇದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಸಾಸಿವೆನ ನಾವು ಬಿಸಿ ಮಾಡಬೇಕು. ಇದು ಅಷ್ಟೇ ಚಿಟಪಟ ಅಷ್ಟು ಸಿಡಿಯೋ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು 20 ಏಲಕ್ಕಿ, ಒಂದು 30 ಲವಂಗ ಹಾಕ್ಕೊಂಡು, ಒಂದು 25 ಗ್ರಾಮಷ್ಟು ಚಕ್ಕೆ, ಒಂದೆರಡು ಸ್ಟಾರ್ ಅನೀಸ್ ಅಂದರೆ ಅನಾನಸ್ ಹೂವು ಮತ್ತು 2 ಟೇಬಲ್ ಸ್ಪೂನಷ್ಟು ಕಲ್ಲು ಹೂವನ್ನು ಹಾಕ್ಕೊಂಡು, 1-2 ಟೇಬಲ್ ಸ್ಪೂನಷ್ಟು ಜಾಪತ್ರೆನ ಹಾಕ್ಕೋಬೇಕು. ನೀವು ಜಾಪತ್ರೆ ಇಲ್ಲ ಅಂದರೆ ಜಾಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಸೊ ಪತ್ರೆ ಹಾಕೋದ್ರಿಂದ ಏನಾಗುತ್ತೆ, ಅದು ಇನ್ನೊಂದು ಥರ ಸಾಂಬಾರು ಪದಾರ್ಥಕ್ಕೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಇವಾಗ ನಾವು ಕರಿಬೇವನ್ನು ಫ್ರೈ ಮಾಡ್ಕೋಬೇಕು. ನಾವಿಲ್ಲೊಂದು ಹಿಡಿಯೋಷ್ಟು ಕರಿಬೇವನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ನಾವಿಲ್ಲಿ ಒಂದು 150 ಗ್ರಾಮಷ್ಟು ಅರಿಶಿಣನ ಈ ಥರದ ಕೊಂಬನ್ನು ತಗೊಂಡು ಚೆನ್ನಾಗಿ ಬಿಸಿ ಮಾಡಬೇಕು. ಇದನ್ನು ಬಿಸಿ ಮಾಡಿದ ಮೇಲೆ ಇದನ್ನು ಚಿಕ್ಕದಾಗಿ ಚೆನ್ನಾಗಿ ಇದನ್ನು ಜಜ್ಜಬೇಕು. ಇಲ್ಲಾಂದರೆ ನೀವು ಜಜ್ಜಿಯೂ ಕೂಡ ಈ ಥರ ಬಿಸಿ ಮಾಡ್ಬೋದು. ಸೊ ಇದಾದಮೇಲೆ ನಾವಿವಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಕೊನೆಯದಾಗಿ ನಾವು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಮತ್ತು ಕಲ್ಲರ್ಗೆ ನಾವು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡಬೇಕು. ಸೊ ನೋಡಿ, ನಾನಿಲ್ಲಿ 400 ಗ್ರಾಮಷ್ಟು ಅಥವಾ ನೀವು ಒಂದು ಅರ್ಧ ಕೆಜಿಯಷ್ಟು ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಮಾಡಬೇಕು. ನೀವು ಇದನ್ನು ಮೊದಲಿಗೆ ಬಿಸಿಲಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿನ ಒಣಗಿಸ್ಕೊಳೋದ್ರಿಂದ ಏನಾಗುತ್ತೆ, ನೀವು ಫ್ರೈ ಮಾಡಬೇಕಾದ್ರೆ ಒಂದು 2-3 ನಿಮಿಷಗಳ ಕಾಲ ಜಸ್ಟ್ ಬಿಸಿ ಮಾಡಿದ್ರೇ ಸಾಕು, ಚೆನ್ನಾಗಿ ಅದು ಅರಳುತ್ತೆ. ಸೊ ಅದಾದಮೇಲೆ ನಾವು ಕೊನೆಯದಾಗಿ ಇಲ್ಲಿ ಜೋಳನ ಬಿಸಿ ಮಾಡ್ಕೋಬೇಕು. 50 ಗ್ರಾಮಷ್ಟು ಜೋಳನ ತಗೊಂಡು ಲೋ ಫ್ಲೇಮಲ್ಲಿ ಈ ಥರ ಅದು ಅರಳುಗಳ ರೀತಿ ಈ ಥರ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಥರ ಕಲ್ಲು ಥರ ಇದು ಅಳ್ಕೋಬೇಕು. ಆ ಥರ ಚೆನ್ನಾಗಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವಿವಾಗ ಏನು ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಕಾಳುಗಳು ಅಥವಾ ಮಸಾಲೆ, ಇದನ್ನೆಲ್ಲದನ್ನು ಒಂದೇ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ತಣ್ಣಗಾಗ್ದಲೇ ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬಾರ್ದು. ಸೊ ನಾವು ಇದೆಲ್ಲ ಫುಲ್ ತಣ್ಣಗಾದ್ಮೇಲೆ ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಈಗೆಲ್ಲ ಪದಾರ್ಥನೂ ಅಂದರೆ ನಾವೇನು ಇವಾಗ ಹುರಿದಿಟ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಜೀರಿಗೆ, ಧನಿಯಾ, ಇವೆಲ್ಲ ಪದಾರ್ಥನೂ ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ನಾವು ಅದಕ್ಕಿಂತ ಮುಂಚೆ ನಾವು ಒಂದಿಲ್ಲಿ ದೊಡ್ಡದು ನಿಮಗೆ ಒಂದು ಸ್ಟೀಲಿನ ಬಾಕ್ಸನ್ನು ತಗೊಂಡು ಅದಕ್ಕೆ ನಾವು ಇವಾಗೇನು ಆಲ್ರೆಡಿ ಮಸಾಲ ಪದಾರ್ಥನ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲದನ್ನು ಹಾಕಬೇಕು. ಇದೆಲ್ಲದನ್ನು ಹಾಕ್ಬಿಟ್ಟು ಇವಾಗ ನಾವು ಇದಕ್ಕೇನೆ ಇನ್ನೂ ಸ್ವಲ್ಪ ಗಸಗಸೆ ಹಾಕಬೇಕು, ಒಂದು 2 ಟೇಬಲ್ ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಇಂಗನ್ನು ಹಾಕಬೇಕು. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಬಿಸಿ ಮಾಡಿಬಿಟ್ಟು ಇದಕ್ಕೇನೆ ಹಾಕಬೇಕು. ಇಷ್ಟನ್ನೆಲ್ಲ ಹಾಕಿದ್ಮೇಲೆ ಇವಾಗ ನಾವು ಅರಿಶಿಣನ ಜಜ್ಜಿಟ್ಕೊಂಡಿದ್ವಲ್ಲ, ಆ ಅರಿಶಿಣನ ಜಜ್ಜಿ ಈ ಥರ ಚಿಕ್ಕದಾಗಿ ಹಾಕಬೇಕು. ಅದಾದಮೇಲೆ ಜೋಳ ಹುರಿದಿಟ್ಕೊಂಡಿರೋದು ಎಲ್ಲದನ್ನು ಇದಕ್ಕೇನೆ ಹಾಕ್ಕೋಬೇಕು. ಒಂದೇ ಇದಕ್ಕೆ ಹಾಕ್ಬಿಟ್ಟು ಒಂದೇ ಸರ್ತಿ ಇದನ್ನು ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಸಪ್ರೇಟಾಗಿ ಹಾಕ್ಸ್ಕೊಂಬರೋದ್ರಿಂದ ಏನಾಗುತ್ತೆ, ಅದು ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಅದಕ್ಕೆ ನಾವು ಇದನ್ನು ನೀಟಾಗಿ ಇವಾಗ ಜೀರಿಗೆ, ಧನಿಯಾ ಫಸ್ಟಿಗೆ ಹುರಿದಿಟ್ಕೊಂಡಿದ್ವಲ್ಲ ಆ ಪದಾರ್ಥನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ನಮಗೆ ಆ ಮಸಾಲೆ ಹಿಟ್ಟನ್ನು ಹಾಕ್ಸ್ಕೊಂಬಂದಾಗ ಅದಷ್ಟು ಚೆನ್ನಾಗಿ ನೀಟಾಗಿ ಹೊಂದ್ಕೊಂಡಿರುತ್ತೆ. ನೋಡಿ, ಈ ಥರ ಇಂಗು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ನೋಡಿ, ಈ ಥರ ನೈಸಾಗಿ ಪೌಡರ್ ರೀತಿ ಇರಬೇಕು. ಈ ಥರ ನೈಸಾಗಿ ಹಾಕ್ಸ್ಕೊಂಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ಪೌಡರ್ ಅಂತ. ಸೊ ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಸ್ವಲ್ಪ ಇದನ್ನು ಕಾಳುಗಳನ್ನು ಹುರಿಯೋದಕ್ಕಷ್ಟೇ ನಮಗೆ ಟೈಮ್ ಹಿಡಿಯುತ್ತೆ. ಅಷ್ಟು ಬಿಟ್ಟರೆ ನಾವು ಎಷ್ಟು ಈಸಿಯಾಗಿ ನಾವು ವರ್ಷಾನುಗಟ್ಲೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ.
ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ನಿಮಗೆ ಯಾರಿಗೆಲ್ಲ ಈ ಥರದ ಸಾಂಬಾರ್ ಪೌಡರನ್ನು ಮಾಡ್ಕೊಳೋದಕ್ಕೆ ಬರಲ್ಲ ಅಥವಾ ಟೈಮ್ ಇಲ್ಲ ಅಂತ ಅನ್ನೋರು, ನೀವು ನಮಗೆ ಮೆಸೇಜನ್ನು ಮಾಡಿದರೆ ನಾವು ನಿಮ್ಮ ಅಡ್ರೆಸ್ಗೆ ನಾವು ಈ ಥರದ ಸಾಂಬಾರ್ ಪೌಡರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ನಿಮಗೆ ಕೊರಿಯರನ್ನು ಕೂಡ ಮಾಡ್ತೀವಿ. So thank you for watching.